ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಒಂದು ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ಕೂಡ ತಿಳಿಸ್ತಾ ಇರುವಂತದ್ದಾಗಿರುತ್ತೆ. ಇದೀಗ ಒಂದು 5ನೇ ಫಿಫ್ತ್ ರೌಂಡ್ಗೆ ಸಂಬಂಧಪಟ್ಟಂತೆ ಅಂದರೆ ಬಿ.ಎಡ್ನಲ್ಲಿ ಏನು ಅಪ್ಲಿಕೇಶನ್ ಆಗ್ತಂತ ಅಭ್ಯರ್ಥಿಗಳು ಫಿಫ್ತ್ ರೌಂಡ್ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ಗೆ ವೆಯ್ಟ್ ಮಾಡ್ತೀರಿ, ಒಂದು ಸೀಟು ಹಂಚಿಕೆ ಪಟ್ಟಿ ಯಾವಾಗ ಪ್ರಕಟ ಆಗುತ್ತೆ ಅಂತ. ಇದೀಗ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಪ್ರಕಟ ಕೂಡ ಆಗಿರೋದಾಗಿರುತ್ತೆ. ಅದ್ರ ಬಗ್ಗೆ ನಾವು ವಿಡಿಯೋ ಕೂಡ ಮಾಡಿದ್ದೇವೆ. ಸೊ ಒಂದು ಫೆಬ್ರವರಿ ತಿಂಗಳ 2ನೇ ತಾರೀಕು 2026ರಂದು ಇಲಾಖೆ ಕಡೆಯಿಂದ ಪ್ರಕಟ ಎಲ್ಲ ಮಾಡಿದ್ರು. ನಾವು ಕೂಡ ವಿಡಿಯೋ ಮಾಡಿ ಅಭ್ಯರ್ಥಿಗಳಿಗೆ ಮಾಹಿತಿ ಕೂಡ ತಿಳಿಸಿದ್ವಿ. ಸೊ ಒಂದು ಅಭ್ಯರ್ಥಿಗಳಿಗೆ ಒಂದು ಕೊನೆ ದಿನಾಂಕ ಮಾಹಿತಿನ ಕೊಟ್ಟಿದ್ದಾರೆ. ನಂತರ ಈ ತರ ಒಂದು ಕೆಲವೊಂದು ಅಪ್ಡೇಟ್ಸ್ ಅನ್ನು ಕೂಡ ಕೊಟ್ಟಿದ್ವಿ. ಬಟ್ ಔಟ್ಸೈಡ್ ಇರುವಂಥ ರೀಸನ್ ಇಂದ ಕಂಪ್ಲೀಟ್ ಆಗಿ ಕೆಲವೊಂದನ್ನ ಹೇಳಲಿಕ್ಕೆ ಆಗದೆ ಹೋಗ್ಬೋದಾಗಿರುತ್ತೆ. ಸೊ ಒಂದು ಕೆಲವೊಂದು ಅಭ್ಯರ್ಥಿಗಳಲ್ಲೂ ಕೂಡ ಒಂದು ವಿಡಿಯೋನ ಮಾಡಿ ಮಾಹಿತಿನ ಕೊಡ್ತಾ ಇರೋರು ಅಂತ ವೆಯ್ಟ್ ಕೂಡ ಮಾಡ್ತಾ ಇದ್ರಿ. ಸೊ ಒಂದು ಔಟ್ಸೈಡ್ ರೀಸನ್ ಇಂದ ನಾವು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಬೇರೆ ಬೇರೆ ವಿಷಯಗಳನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಿದ್ದಿಲ್ಲ. ಸೊ ಅಂದ್ರೆ ಅಭ್ಯರ್ಥಿಗಳು ಇವಾಗ ಕೆಲವೊಂದು ಪ್ರಶ್ನೆಗಳೇನಿದಾವಲ್ಲ ಅಭ್ಯರ್ಥಿಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಡ್ತಾ ಇರುವಂತದ್ದಾಗಿರುತ್ತೆ. ಕೆಲವೊಂದು ಅಭ್ಯರ್ಥಿಗಳಿಗೆ ಬರ್ತಿರುವಂತಹ ಪ್ರಶ್ನೆ 6ನೇ ರೌಂಡ್ ಇರೋದಿಲ್ವಾ ಅಂತಕ್ಕಂಥ ಒಂದು ಕ್ವಶನ್ ಗೊಂದಲದಲ್ಲಿ ಕೂಡ ಇರುವಂತದ್ದಾಗಿರುತ್ತೆ. ಮತ್ತೆ ಇವಾಗ ಸೀಟ್ ಸಿಕ್ಕಿದೆ ಫಿಫ್ತ್ ರೌಂಡ್ ಅಲ್ಲಿ, ಫಸ್ಟ್ ಟೈಮ್ ಸೀಟ್ ಸಿಕ್ಕಿದೆ. ಆ ಸಿಕ್ಕಂತ ಕಾಲೇಜ್ಗೆ ಅಡ್ಮಿಷನ್ ಪ್ರಕ್ರಿಯೆ ಏನಿರುತ್ತೆ ಅಂತ ಹೊಸಬರಿಗೆ ಡೌಟ್ ಇರುತ್ತೆ. ನಂತರ ಅದು ಸಿಕ್ಕಂತ ಕಾಲೇಜ್ ಬೇಡ ಅಂತ ಅನ್ಕೊಂಡಿದೀವಿ. ಸೊ ಈಗ ಯಾವ್ದೇನು ಮಾಡಬೇಕಿರುತ್ತೆ, ಮತ್ತೆ 6ನೇ ರೌಂಡ್ ಮಾಡಿದ್ರು ಕೂಡ ಯಾರು ಎಲಿಜಿಬಲ್ ಇರ್ತಾರೆ ಇರುವುದಿಲ್ಲ, ಆ ಒಂದು ಪ್ರಶ್ನೆಗಳು ಇರುವಂತದ್ದಾಗಿರುತ್ತೆ. ಮತ್ತೆ ಸ್ಟಾರ್ ಮಾರ್ಕ್ ಕಡೆ ಬರ್ತಿದೆ ಅಥವಾ ಈ ರೌಂಡ್ ಸ್ಟಾರ್ ಮಾರ್ಕ್ ಬಂದಿದೆ, ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಯಾಕೆ ಪರಿಹಾರ ಏನು ಅಂತಕ್ಕಂಥ ಒಂದು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಕಂಪ್ಲೀಟ್ ಮಾಹಿತಿ ಬಿ.ಎಡ್ಗೆ ಸಂಬಂಧಪಟ್ಟಂತೆ ಕನ್ನಡದ ಯೂಟ್ಯೂಬ್ ಚಾನಲ್ ನಿಮಗೆ ನಿರಂತರವಾಗಿ ಕೊಡುವಂಥ ಪ್ರಯತ್ನ ಕೂಡ ಆಗ್ತಿರುತ್ತೆ. ಅದಕ್ಕೆ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು. ನಿಮ್ಮ ಸ್ನೇಹಿತರಿಗೂ ಸಂಬಂಧಪಟ್ಟಂತೆ ಬಿ.ಎಡ್ಗೆ ಸಂಬಂಧಪಟ್ಟಂತೆ ಅವರಿಗೊಂದು ಅರಿವನ್ನು ಮೂಡಿಸಬಹುದು ಕನ್ನಡದ ಯೂಟ್ಯೂಬ್ ಚಾನಲ್ ಬಗ್ಗೆ, ಒಂದು ಇನ್ಸ್ಟಾಗ್ರಾಮ್ ಬಗ್ಗೆ, ಟೆಲಿಗ್ರಾಮ್ ಬಗ್ಗೆ, ಎಲ್ಲದರ ಬಗ್ಗೆ ಅಂತಾನೂ ಕೂಡ ತಿಳಿಸ್ತಾ ಇದೀಗ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡುವಂಥ ಅಭ್ಯರ್ಥಿಗಳಿಗೆ. ಸೊ ಈಗ ಪ್ರಮುಖವಾಗಿ ತಿಳಿಸ್ತಾ ಇರುವಂಥದ್ದು ಏನಂದ್ರೆ, ಈ ಒಂದು ಬಿ.ಎಡ್ನ ಒಂದು 5ನೇ ರೌಂಡ್ಗೆ ಸಂಬಂಧಪಟ್ಟಂತೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಸೀಟು ಹಂಚಿಕೆ ಪಟ್ಟಿ 5ನೇ ರೌಂಡ್ ಪ್ರಕಟ ಅಂತೂ ಆಗಿರುವಂಥದ್ದಾಗಿರುತ್ತೆ ಫೆಬ್ರವರಿ ತಿಂಗಳ 2ನೇ ತಾರೀಕು 2026ರಂದು. ಸೊ ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳ ಬಗ್ಗೆ ಮೊದಲನೇದಾಗಿ ಮಾಹಿತಿನ ಕೊಡ್ತಾನೆ. ಸಿಕ್ಕಂಥ ಅಭ್ಯರ್ಥಿಗಳಿಗೆ ಸಿಕ್ಕ ಕಾಲೇಜಿಗೆ ಅಡ್ಮಿಷನ್ ಆಗಲಿಕ್ಕೆ ಒಂದು ಫೆಬ್ರವರಿ ತಿಂಗಳ 6ನೇ ತಾರೀಕು 2026 ತನಕ ಇಲಾಖೆ ಕಡೆಯಿಂದ ಅವಕಾಶ ಮಾಡಿಕೊಟ್ಟಿರುವಂತಾಗಿರುತ್ತೆ. ಫೆಬ್ರವರಿ 6, 2026 ತನಕ ಅಭ್ಯರ್ಥಿಗಳಿಗೆ ಸಿಕ್ಕಂಥ ಕಾಲೇಜಿಗೆ ಅಡ್ಮಿಷನ್ ಸ್ಲಿಪ್ ಅನ್ನು ತಗೊಂಡು ಕಾಲೇಜಿನ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ನಿಗದಿತ ದಿನಾಂಕದ ಸ್ಲಿಪ್ಪಲ್ಲಿ ಡೇಟ್ ಕೂಡ ಕೊಟ್ಟಿರ್ತಾರೆ. ಆ ಡೇಟಲ್ಲಿ ಅಡ್ಮಿಷನ್ ಆಗಲಿಕ್ಕೆ ಇಲಾಖೆಯವರು ಕೂಡ ಮಾಹಿತಿನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಇದೀಗ ಆ ಒಂದು ಅಭ್ಯರ್ಥಿಗಳಿಗೆ ಮೊದಲನೇದಾಗಿ ಹೇಳ್ತಾ ಇದ್ದೀನಿ, ಸಿಕ್ಕಂಥ ಕಾಲೇಜಿನ ಅಡ್ಮಿಷನ್ ಆಗಬೇಕು ಅನ್ನೋರು ಸ್ಲಿಪ್ನ ಆ ಥರ ಪಟ್ಟು ತೊಗೊಳಕ್ಕೆ ಹೋಗಬೇಡಿ. ಕಾಲೇಜ್ ಬಗ್ಗೆ ಮೊದಲು ವಿಸಿಟ್ ಮಾಡಿ. ಸೊ ಅಷ್ಟು ಸಮಯ ನಿಮ್ಮಲ್ಲಿ ಇದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಯಾಕಂದ್ರೆ ಬಟ್ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ವಿಚಾರಿಸಿ ಕಾಲೇಜ್ಗಳನ್ನ ಕೊಡಿ ಅಂತ ಹೇಳ್ತಾ ಇದ್ವಿ. ಬಟ್ ಈಗ ವಿಚಾರಿಸ್ತೀನಿ ಕಾಲೇಜ್ ಯಾವುದು ಸಿಕ್ಬಿಟ್ಟಿದೆ. ಸೊ ಆಪ್ಷನ್ ಎಂಟ್ರಿನ ಬೇಕಾಬಿಟ್ಟಿ ಮಾಡಿರುವಂಥದ್ದಾಗಿರುತ್ತೆ ಕೆಲವರು. ಸೊ ಅಥವಾ ಗೊತ್ತಿರೋದಿಲ್ಲ ಅಥವಾ ತುಂಬ ಕೆಳಗಡೆ ಯಾವುದೋ ಕಾಲೇಜು ಸುಮ್ಮನೆ ಆಟ ರೀತಿಯಲ್ಲಿ ಕೊಟ್ಟಿರುವಂಥದ್ದಾಗಿರುತ್ತೆ. ನಾವು ಪದೇ ಹೇಳ್ತೀವಿ ಕಾಲೇಜಿನ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ವಿಚಾರಿಸಿ ಕೊಡಿ ಅಂತ. ಆದ್ರೆ ನಿಮ್ಮ ನಿರ್ಲಕ್ಷ್ಯಗಳನ್ನು ಮಾಡ್ತೀರಾ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಕೆಲವೊಂದು ಸಂದರ್ಭದಲ್ಲಿ ಅಭ್ಯರ್ಥಿಗಳು ಹೇಳ್ತಿರ್ತೀರಾ, ನಾವು ಸುಮ್ಮನೆ ಇರಲಿ ಅಂತ ಕೊನೆಯಲ್ಲಿ ಕೊಟ್ಟಿದ್ವಿ, ಅದೇ ಕಾಲೇಜಲ್ಲಿ ಸಿಕ್ಬಿಟ್ಟಿದೆ ಹಾಗೆ ಅಂತ. ಸೊ ಆ ಥರ ಮಾಡ್ಕೊಬೇಡಿ ಅಂತ ಸಾಕಷ್ಟು ಹೇಳ್ತಾ ಇದೀವಿ. ಸೊ ಅಭ್ಯರ್ಥಿಗಳಿಗೆ ಏನು ಮಾಡ್ತೀರಾ ಅಂತ ಗೊತ್ತಾಗ್ತಿಲ್ಲ, ಹೇಳ್ತಿರೋದನ್ನ ಫಾಲೋ ಕೂಡ ಮಾಡ್ತಿಲ್ಲ. ಮತ್ತೆ ಇವಾಗ ಸರಿಯಾಗಿ ಎಲ್ಲ ಹೇಳ್ತಿರುವಂಥ ಅಂಶಗಳನ್ನ ಅನುಸರಿಸಿ ಅಭ್ಯರ್ಥಿಗಳು ತಮ್ಮ ಕಾಲೇಜುಗಳನ್ನು ಸೀಟ್ ಪಡ್ಕೊಂಡು ಅಡ್ಮಿಷನ್ ಕೂಡ ಆಗ್ತಿದ್ದೀರಾ, ಮತ್ತೆ ಸೀಟ್ಗಳು ಸಿಕ್ಕಿದೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ತೀರಾ. ಸೊ ಎಲ್ಲ ಅಭ್ಯರ್ಥಿಗಳು ಕೂಡ ಆಲ್ ದ ಬೆಸ್ಟ್ ಅನ್ನು ಕೂಡ ತಿಳಿಸ್ತಾ, ಸೊ ಅಡ್ಮಿಷನ್ ಸ್ಲಿಪ್ನ ತಗೊಳ್ಳೋದಕ್ಕೆ ಮುಂಚೆ ಅಭ್ಯರ್ಥಿಗಳು ಈ ಒಂದು ಅಡ್ಮಿಷನ್ ಸ್ಲಿಪ್ನ ಫಸ್ಟ್ ಟೈಮ್ ಕಾಲೇಜ್ ಸೀಟ್ ಸಿಕ್ಕಿದೆ ಅಂತಕ್ಕಂಥ ಅಭ್ಯರ್ಥಿಗಳು ಸ್ಲಿಪ್ ತಗೊಂಡ್ಬಿಟ್ಟು ಆಮೇಲೆ ಕಾಲೇಜ್ ಸರಿ ಇಲ್ಲ ಹಾಗಿದೆ ಹೀಗಿದೆ ಅಥವಾ ಫೀಸ್ ಜಾಸ್ತಿ ಕೇಳಿದ್ರು ಬೇರೆ ರೀಸನ್ಸ್ ಅಥವಾ ಏನು ರೀಸನ್ಸ್ ಅಂತಲೂ ಕೂಡ ವಿಡಿಯೋಸ್ ಕೂಡ ಮಾಡಿದ್ದೀವಿ, ಅಥವಾ ನಮ್ಮ ಮೆಮೊರಲ್ಲಿ ಕೂಡ ವಿಡಿಯೋಸ್ಗಳಿದ್ದಾವೆ, ಅದನ್ನು ವೀಕ್ಷಣೆ ಮಾಡಬಹುದಿರುತ್ತೆ. ಸೊ ಅದನ್ನು ಕೂಡ ತಿಳಿಸ್ತಾ ಅಭ್ಯರ್ಥಿಗಳು ಎಲ್ಲನೂ ತಿಳ್ಕೊಂಡು ನಂತರ ಸ್ಲಿಪ್ಗೆ ಮುಂದಾಗಿ, ಯಾಕಂದ್ರೆ ಸ್ಲಿಪ್ ತಗೊಂಡ್ಬಿಟ್ರೆ ನೆಕ್ಸ್ಟ್ ಒಂದು ಎಲಿಜಿಬಿಲಿಟಿ ಅಂತ ಕೊಡೋದಿಲ್ಲ ನಿಮಗೆ. ಫಸ್ಟ್ ಟೈಮ್ ಕಾಲೇಜ್ ಸೀಟ್ ಸಿಕ್ಕಿರೋ ಕೂಡ ನೆಕ್ಸ್ಟ್ ಒಂದು ಎಲಿಜಿಬಲ್ ಇರಲ್ಲ, ಯಾಕಂದ್ರೆ ಸ್ಲಿಪ್ ತಗೊಂಡಿರ್ತೀರಿ ನೀವು, ಆ ಒಂದು ರೀಸನ್ ಆಗಿರೋದ್ರಿಂದ. ಸೊ ಅದ್ರ ಬಗ್ಗೆ ಮತ್ತೆ ಅಡ್ಮಿಷನ್ ಆಗ್ಬಿಟ್ರು ಕೂಡ ಆಮೇಲೆ ಸಮಸ್ಯೆ ಆಗ್ತಿದೆ ಹಾಗೆ ಅಂತಕ್ಕಂಥ ರೀಫಂಡ್ ಎಲ್ಲ ಅಪ್ಲೈ ಮಾಡಿದ್ರೆ ತುಂಬ ಸಮಸ್ಯೆ ಆಗುತ್ತೆ. ಆ ಕಾರಣಕ್ಕೆ ಸ್ಲಿಪ್ ತಗೊಳ್ಳೋದಕ್ಕೆ ಮುಂಚೆ ವಿಚಾರಿಸಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸ್ಲಿಪ್ ಯಾವ ಅಭ್ಯರ್ಥಿಗಳಿಗೆ ಕಾಮನ್ ಆಗಿ ಇವಾಗ ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗಳಿಗೆ ಅಥವಾ ಎಕ್ಸಮ್ಟೆಡ್ ಅಂತ ಏನು ಬಂದಿರುತ್ತಲ್ಲ ಆ ಅಭ್ಯರ್ಥಿಗಳಿಗೆ, ಸೊ ಅವ್ರಿಗೆ ಶುಲ್ಕ ವಿನಂತಿ ಇರೋದ್ರಿಂದ ಡೈರೆಕ್ಟ್ ಆಗಿ ನೀವು ಆಯ್ಕೆ ಮಾಡ್ಕೊಂಡಂಥ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ಸಿಟಿಗಳಿಗೆ ಹೋಗೋರ ಮುಖಾಂತರ ಸಿಕ್ಕಿರುವಂಥ ಕಾಲೇಜ್ ನಿಮ್ಗೆ ಓಕೆ ಇದ್ರೆ ಅಡ್ಮಿಷನ್ ಸ್ಲಿಪ್ನ ತಗೊಳ್ಳೋದಕ್ಕೆ ಕಾಲೇಜಲ್ಲೇ ವಿಚಾರಿಸ್ಕೊಂಡಿರಿ ಮೊದಲನೇದಾಗಿ. ಸೊ ಅದು ಓಕೆ ಇದ್ರೆ ನಿಮ್ಗೆ ಹೋಗ್ಬಿಟ್ಟು ಅಲ್ಲಿ ಸ್ಲಿಪ್ನ ಪಡ್ಕೊಂಡು ಬಂದು ನಿಮ್ಮ ನಿಗದಿತ ದಿನಾಂಕದೊಳಗಡೆ ಕಾಲೇಜ್ ಸ್ಲಿಪ್ಪಲ್ಲಿ ಡೇಟ್ ಮೆನ್ಷನ್ ಮಾಡಿರ್ತಾರೆ, ಅಡ್ಮಿಷನ್ ಆಗ್ಬೋದಿರುತ್ತೆ. ವೆರಿಫಿಕೇಶನ್ ಆದಂಥ ಜಾಗ ಇರುತ್ತಲ್ಲ, ಡಯಟ್ ನೂಡಲ್ ಸೆಂಟರ್ ಅಂತ ಏನು ಕರೀತಾರೆ, ಅಲ್ಲಿ ಹೋಗೋರ ಮುಖಾಂತರ ಸ್ಲಿಪ್ ತಗೋಬೋದು. ಈ ಥರ ಅಭ್ಯರ್ಥಿಗಳು ಏನು ಮಾಡಬೇಕಿರುತ್ತೆ ಅಂದರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿನ ಹೊರತುಪಡಿಸಿ ಈ ಥರ ಒಂದು ಕ್ಯಾಂಡಿಡೇಟ್ ಅಭ್ಯರ್ಥಿಗಳು ಇರ್ತಾರಲ್ಲ ಅವ್ರುಗಳು ಎಸ್ ಬಿ ಐ ಬ್ಯಾಂಕ್ನಲ್ಲಿ ನಿಮಗೆ ಒಂದು ಅಮೌಂಟ್ ಮೆನ್ಷನ್ ಮಾಡಿರ್ತಾರೆ ಅಲ್ಲಿ ಸೆಲೆಕ್ಷನ್ ಲಿಸ್ಟಲ್ಲಿ, ಆ ಹಣನ ಎಸ್ ಬಿ ಬ್ಯಾಂಕ್ನಲ್ಲಿ ಅಂದರೆ ನೀವು ಚಲನ್ ಡೌನ್ಲೋಡ್ ಮಾಡಬೇಕಿರುತ್ತೆ. ಚಲನ್ ಯಾವ ಥರ ಡೌನ್ಲೋಡ್ ಮಾಡಿದ್ದೀನಿ ಅಂತ ಕೊನೆಯದಾಗಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅಥವಾ ವಿಡಿಯೋದ ಕೊನೆಯಲ್ಲಿ ಕೂಡ ವಿಡಿಯೋಸ್ ಇರುತ್ತೆ, ಅಥವಾ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕೂಡ ವಿಡಿಯೋಗಳಿದ್ದಾವೆ. ಚಲನ್ ಯಾವ ಥರ ಡೌನ್ಲೋಡ್ ಮಾಡ್ಕೊಡೋದು ಬಿ ಎಡ್ ಚಾನಲ್ ಹಾಗೆ ಅಂತ, ಅಥವಾ ನೀವು ಬಿ ಎಡ್ ಚಲನ್ ಹೌ ಡೌನ್ಲೋಡ್ ಕನ್ನಡ ವೇದ ಅಂತೆಲ್ಲ ಹಾಕಿದಾಗ ನಿಮ್ಮ ವಿಡಿಯೋಸ್ಗಳು ಸಿಗ್ತದೆ, ಅದನ್ನು ನೋಡ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೋಬೋದಿರುತ್ತೆ. ಆನ್ಲೈನಲ್ಲಿ ಚಲನ್ ಡೌನ್ಲೋಡ್ ಮಾಡಿ ಅಭ್ಯರ್ಥಿಗಳು ಆಫ್ಲೈನಲ್ಲಿ ಎಸ್ ಬಿ ಬ್ಯಾಂಕ್ನಲ್ಲಿ ಹೋಗಿ ನಿಮ್ಮ ಹತ್ರ ಎಸ್ ಬಿ ಬ್ಯಾಂಕ್ ಅಕೌಂಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಹೋಗಿ ಹಣನ ಕಟ್ಟಿ ನೀವು ಎಸ್ ಬಿ ಬ್ಯಾಂಕ್ನಲ್ಲಿ ಒಂದು ಚಲನ್ ಏನಿರುತ್ತಲ್ಲ ಒಂದು ಪ್ರತಿ ಅವ್ರು ಇಟ್ಕೊಂತೀರಿ, ಇನ್ನೊಂದು ಪ್ರತಿ ನಿಮಗೆ ಕೊಡ್ತಾರೆ. ಅಂದರೆ ಜೆರಾಕ್ಸ್ ತೊಗೊಂಡು ಹೋಗಬೇಕಿರುತ್ತೆ ನೀವು ಅದನ್ನು ಒಂದು ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೊಂತಿರಲ್ಲ ಅದನ್ನು ಚಲನನ. ಸೊ ಎಸ್ ಬಿ ಬ್ಯಾಂಕ್ನಲ್ಲಿ ಹೋಗಿ ಹಣನ ಕಟ್ಟದ ನಂತರದಲ್ಲಿ ಅದನ್ನು ತೊಗೊಂಡು ನೀವು ಆಯ್ಕೆ ಮಾಡ್ಕೊಂಡಂಥ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ಸಿಟಿ ಡಯಟ್ ಅಥವಾ ನೂಡಲ್ ಸೆಂಟರ್ ಅಂತ ಏನು ಕರೀತಾರೆ ಅಲ್ಲಿ ಹೋಗೋರ ಮುಖಾಂತರ ಅದನ್ನು ಕೊಟ್ಟು ಅಡ್ಮಿಷನ್ ಸ್ಲಿಪ್ನ ತಗೊಂಡು ಅಡ್ಮಿಷನ್ ಸ್ಲಿಪ್ಪಲ್ಲಿ ಡೇಟ್ ಮೆನ್ಷನ್ ಮಾಡಿರ್ತಾರೆ, ಅದರೊಳಗಡೆ ಅಡ್ಮಿಷನ್ ಆಗಬೇಕಿರುತ್ತೆ. ಸೊ ಕಾಮನ್ ಆಗಿ ಈಗ ಅಡ್ಮಿಷನ್ ಸ್ಲಿಪ್ ಎಲ್ಲ ತಗೊಳ್ಳೋದಕ್ಕೆ ಫೆಬ್ರವರಿ 6, 2026 ಕೊನೆ ದಿನಾಂಕ ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ರೆ ತಡ ಕೂಡ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ ಕೂಡ ತಿಳಿಸ್ತಾ, ಹಂಗಂತಂದ್ಬಿಟ್ಟು ಆ ಥರ ಪಟ್ಟಿ ಸ್ಲಿಪ್ನ ಕೂಡ ತಗೊಳ್ಳೋಕೆ ಹೋಗಬೇಡಿ. ಸೊ ಡೇಟ್ ಆಗ್ಬಿಟ್ಟಿದೆ ಹಾಗೆ ಅಂತ ಕಾಲೇಜ್ ಬಗ್ಗೆ ವಿಚಾರಿಸ್ತಾನೆ, ಕಾಲೇಜ್ ಬಗ್ಗೆ ಐಡಿಯಾನೇ ಇಲ್ಲದೆ ಏನೂ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮತ್ತೆ ಇದೇ ಲಾಸ್ಟ್ ರೌಂಡ್ ಹಾಗೆ ಅಂತ ಅನ್ಕೊಂಡು ಕೂಡ ದುಡುಕಿ ಕೂಡ ಸ್ಲಿಪ್ನ ತಗೊಂಡು ಅಡ್ಮಿಷನ್ ಆಗಕ್ಕೆ ಹೋಗಕ್ಕೆ ಹೋಗಬೇಡಿ. ಸೊ ಯಾಕಂದ್ರೆ ವಿಚಾರಿಸಿ ಅಂತ ಪದೇ ಹೇಳ್ತಾ ಇದೀವಿ. ಮತ್ತೆ
ಸೊ ಇದೀಗ ಅಭ್ಯರ್ಥಿಗಳಿಗೆ ಒಂದು ಪ್ರಶ್ನೆಗಳು ಹೆಚ್ಚಾಗಿ ಬರ್ತಿರುವಂಥದ್ದಾಗಿರುತ್ತೆ. ಸೊ ಅಂದರೆ ಸಿಕ್ಸ್ತ್ ರೌಂಡ್ ಇರುತ್ತಾ ಇರೋದಿಲ್ವಾ? ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳು ನಿಮ್ಮಲ್ಲಿ ಇರುವಂಥದ್ದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸೊ ಸದ್ಯಕ್ಕೆ ಹಿಂದೆ ಅವರು ಮಾಹಿತಿಯನ್ನು ಕೊಟ್ಟಂಥ ಮಾಹಿತಿ ಏನಿತ್ತಲ್ಲ, ಆ ಪ್ರಕಾರದಲ್ಲಿ ಅಂದರೆ ಅಧಿಸೂಚನೆ ಪ್ರಕಟ ಆದಾಗ ಅವಾಗ 5ನೇ ರೌಂಡ್ ಬಗ್ಗೆ ಅಷ್ಟೇ ಮಾಹಿತಿ ಅಲ್ಲಿತ್ತು. ಸೊ ಇದೀಗ ಒಂದು ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಪ್ರಕಟಣೆಯನ್ನು ಕೂಡ ಹೊರಡಿಸಿದಾರಲ್ಲ, ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ 5ನೇ ರೌಂಡ್ಗೆ ಸಂಬಂಧಪಟ್ಟಂತೆ ಎಲ್ಲ, ಅದರಲ್ಲಿ ಕೂಡ ಅವ್ರು ಮೆನ್ಷನ್ ಮಾಡಿದ್ದಾರೆ. ಮುಂದಿನ ಸುತ್ತಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ಯಾರಿಗೆ ಎಲಿಜಿಬಲ್ ಹಾಗೆ ಅಂತ ಕೂಡ ಹೇಳ್ತಿರುವಂಥದ್ದಾಗಿರುತ್ತೆ. ಸೊ ಅದರ ಪ್ರಕಾರದಲ್ಲಿ 6ನೇ ರೌಂಡ್ ಇರುತ್ತೆ ಇರೋದಿಲ್ವಾ ಅಂತ ಏನು ಗೊಂದಲದಲ್ಲಿದ್ದಾರೆ ಕೆಲವು ಅಭ್ಯರ್ಥಿಗಳು. 6ನೇ ರೌಂಡ್ ಅಂತಕ್ಕಂಥದ್ದನ್ನ ಇರುತ್ತೆ. BEdನ 6ನೇ ರೌಂಡು 2025-26ನೇ ಸಾಲಿನಲ್ಲಿ ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳಿಗೆ 6ನೇ ರೌಂಡನ್ನು ಈ ವರ್ಷ ಮಾಡ್ತಾರೆ ಅಭ್ಯರ್ಥಿಗಳಿಗೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಮುಂದಿನ ಸುತ್ತು ಅಂತ ಮಾಹಿತಿಯನ್ನು ಕೊಟ್ಟರಿಂದ ಅಧಿಕೃತ ಅಂತಕ್ಕಂಥದ್ದೇ ಆಗಿರುವಂಥದ್ದಾಗಿರುತ್ತೆ. 6ನೇ ರೌಂಡನ್ನು ಮಾಡ್ತಾರೆ. ಓಕೆ, ಯಾರು ಎಲಿಜಿಬಲ್ ಅಂತಕ್ಕಂಥ ಒಂದು ಪ್ರಶ್ನೆ ಇರುತ್ತೆ. ಸೊ ಇದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರೆ ಇವಾಗ ಸಿಕ್ಕಿದ ಕಾಲೇಜ್ ಬೇಡ ಅಂತಕ್ಕಂಥ ಅಭ್ಯರ್ಥಿಗಳು ಕೂಡ ಒಂದು ಪ್ರಶ್ನೆ ಇರುತ್ತೆ. ಅದ್ರ ಬಗ್ಗೆ ಹೇಳಿದ್ರೆ ಈಗ ನಿಮಗೆ ಸಿಕ್ಕಿರುವಂಥ ಕಾಲೇಜ್ ಬೇಡ, ಇವಾಗ ದೂರ ಕಾಲೇಜ್ಗಳನ್ನ ಸಿಕ್ಕಿಬಿಟ್ಟಿರುತ್ತೆ ಅಥವಾ ನೀವು ಅನ್ಕೊಂಡಿರುವಂಥ ಕಾಲೇಜ್ ಆಗಿರೋದಿಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರೆ, ಸೊ ಇನ್ನೊಂದು ಪ್ರಮುಖವಾಗಿ ಹೇಳ್ತಾ ಇದ್ದೀನಿ ಅಭ್ಯರ್ಥಿಗಳಿಗೆ. ಸೊ ಅಂದ್ರೆ ಯಾವೆಲ್ಲ ಅಭ್ಯರ್ಥಿಗಳು ಎಲಿಜಿಬಲ್ ಇರ್ತಾರೆ, ಸೊ ಸ್ಟಾರ್ ಮಾರ್ಕ್ ಬಂದವರು ಎಲ್ಲದ್ರ ಬಗ್ಗೆ ಹೇಳ್ತಿರುವಂಥದ್ದು ಪ್ರಮುಖವಾಗಿ ಈಗ ತಿಳಿಸುವಂತಂದ್ರೆ, ಕಾಲೇಜ್ಗಳು ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಕೆಲವೊಂದು ಅಭ್ಯರ್ಥಿಗಳು ಏನು ಮಾಡಿದ್ದಾರೆ ಅಂದ್ರೆ ಇಷ್ಟ ಬಂದಂಗೆ ಕಾಲೇಜ್ಗಳನ್ನ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ. ಸೊ ಮತ್ತೆ ಇವಾಗ ಕೆಳಗಡೆ ತುಂಬಾ ಕಾಲೇಜನ್ನ ಕೊಡೋಣ ಬೇಕಲ್ಲ ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟಿರ್ತಾರೆ. ಸೊ ಅದೇ ಕಾಲೇಜ್ಗಳು ನಿಮಗೆ ಸಿಕ್ಕಿರುವಂಥ ಸಾಧ್ಯತೆಗಳು ಇರುವಂಥದ್ದು ಇರುತ್ತೆ. ಮತ್ತೆ ಇನ್ನು ಕೆಲ ಅಭ್ಯರ್ಥಿಗಳು ಓಕೆ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟ ಸಿಗಲ್ವೇನೋ ಅಂದ್ಬಿಟ್ಟು ಕೆಳಗಡೆ ಕೊಡಕ್ಕೆ ಹೋಗ್ತೀರಾ. ಬಟ್ ಕೆಲವೊಂದು ಅಭ್ಯರ್ಥಿಗಳು ಸ್ಟಾರ್ಟಿಂಗ್ ಅಲ್ಲಿ ಆ ಒಂದು ಕಾಲೇಜ್ಗಳು ಸಿಕ್ಬಿಡೋದಾಗಿರುತ್ತೆ. ಸೊ ಈ ತರ ನಿಮಗೆ ಸಲಹೆ ಮಾರ್ಗದರ್ಶನಗಳ ಅಗತ್ಯ ಇಲ್ದಿರೋದ್ರಿಂದ, ಸರಿಯಾದ ರೀತಿ ನಿಮಗೆ ಯಾರು ಸರಿಯಾಗಿ ಹೇಳ್ದಿರೋದ್ರಿಂದ ನಿಮ್ಮ ಇಷ್ಟ ಬಂದ ರೀತಿಯಲ್ಲಿ ಆಪ್ಷನ್ ಎಂಟ್ರಿಗಳು ಮಾಡ್ಕೊಂತ ಇದ್ದೀರಾ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ಕೆಲ ಅಭ್ಯರ್ಥಿಗಳು ಹೇಳ್ತಾರೆ ಆಪ್ಷನ್ ಎಂಟ್ರಿ ಮಾಡಿದೀವಿ, ನಮಗೆ ಸೀಟ್ ಸಿಕ್ಕಿಲ್ಲ, ಸೀಟ್ ಬಂದಿಲ್ಲ ಅಂತ. ಆಪ್ಷನ್ ಎಂಟ್ರಿ ಮಾಡಿದ್ರೆ ಸೀಟ್ ಕೊಡ್ತೀವಿ ಅಂತ ಯಾರು ಕೂಡ ಹೇಳಿಲ್ಲ. ಪರಿಗಣಿಸ್ತೇವೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಇಲಾಖೆಯವರು ಮೆನ್ಷನ್ ಮಾಡೋದು ಆಪ್ಷನ್ ಎಂಟ್ರಿ ಮಾಡಿದ ಅಭ್ಯರ್ಥಿಗಳನ್ನ ಮಾತ್ರ ಪರಿಗಣಿಸ್ತೇವೆ ಅಂತ ಹೇಳಿದ್ದಾರೆ. ಆಪ್ಷನ್ ಎಂಟ್ರಿ ಮಾಡಿದ ತಕ್ಷಣ ಸೀಟ್ ಕೊಡ್ತೀವಿ ಅಂತಲ್ಲ. ಮತ್ತೆ ಅಭ್ಯರ್ಥಿಗಳಿಗೆ ಈಗ ಸೀಟ್ ಸಿಗುವಂಥದ್ದು ಸ್ಟಾರ್ ಮಾರ್ಕ್ ಬರುವಂಥದ್ದು ಇರುತ್ತಲ್ಲ, ಸೊ ಅದು ಸಾಕಷ್ಟು ಪ್ರಕ್ರಿಯೆಗಳು ಹೊಂದುವಂಥದ್ದು ಇರುತ್ತೆ. ಸೊ ಅದ್ರ ಬಗ್ಗೆ ನಾವು ಕನ್ನಡ ಬೇದ ಯೂಟ್ಯೂಬ್ ಚಾನಲ್ ಕಡೆಯಿಂದನೂ ಕೂಡ ಸ್ಟಾರ್ಟಿಂಗ್ ರೌಂಡ್ಸ್ ಗಳಿಂದ ಆಗಿರ್ಬೋದು ಕಳೆದ 2 ವರ್ಷಗಳ ಕಡೆಯಿಂದನೂ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕೊಡ್ತಾನೆ ಬಂದಿದ್ದೀವಿ. ಸೊ ಈಗ ಹೊಸದಾಗಿ ಈ ವರ್ಷ ವಿಡಿಯೋಸ್ ನೋಡ್ತಾ ಇರ್ಬೋದು, ಈ ವರ್ಷ ಡಿಗ್ರಿ ಕಂಪ್ಲೀಟ್ ಮಾಡಿ PG ಕಂಪ್ಲೀಟ್ ಮಾಡಿ ಆ ಅಭ್ಯರ್ಥಿಗಳಿಗೆ ಸರಿಯಾದ ಮಾರ್ಗದರ್ಶನ ಇರೋದಿಲ್ಲ. ಸೊ ಯಾವ ತರ ಒಂದು BEdನ ಪ್ರಕ್ರಿಯೆಗಳು ಹೋಗುತ್ತೆ, ಮತ್ತೆ ಯಾವ ತರ ಕಾಲೇಜ್ ಆಯ್ಕೆ ಮಾಡ್ಕೋಬೇಕು, ಸೀಟ್ ಸಿಗಬೇಕು ಅಂದ್ರೆ ಏನು ಮಾಡಬೇಕಿರುತ್ತೆ. ಸೊ ನಂತರದಲ್ಲಿ ಅಭ್ಯರ್ಥಿಗಳಿಗೆ ಇಂಡಿವಿಜುವಲ್ ಆಗಿ ಸಂಬಂಧಪಟ್ಟಂತೆ ಸೂಕ್ತ ಸಲಹೆ ಮಾರ್ಗದರ್ಶನ ವೈಯಕ್ತಿಕವಾಗಿ ಅಗತ್ಯ ಇದೆ ಅಂತಕ್ಕಂಥ ಅಭ್ಯರ್ಥಿಗಳು ಕನ್ನಡ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಅಲ್ಲಿ ಈ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಪ್ಷನ್ ಕೂಡ ನೀಡೋದಾಗಿರುತ್ತೆ. ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ಹೆಚ್ಚುವರಿ ಸೂಕ್ತ ಸಲಹೆ ಮಾರ್ಗದರ್ಶನ ವೈಯಕ್ತಿಕವಾಗಿ ಪಡ್ಕೋಬೋದಾಗಿರುತ್ತೆ. ನಮ್ಮ ಜೊತೆ ಇನ್ಸ್ಟಾಗ್ರಾಮ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋದಾಗಿರುತ್ತೆ ಅಂತ ನಾವು ಹೇಳ್ತಾ ಇರೋದಾಗಿರುತ್ತೆ. ಇದನ್ನ ಕೆಲವರು ನಿರ್ಲಕ್ಷ್ಯ ಮಾಡ್ತೀರಾ. ಓಕೆ, ನಿರ್ಲಕ್ಷ್ಯ ಮಾಡೋದ್ರಿಂದ ನಿಮ್ಗೇನೆ ಅದು ಸಮಸ್ಯೆ ಅಂತಕ್ಕಂಥದ್ದು ಹೇಳ್ಬೋದಾಗಿರುವಂಥದ್ದು. ಸೊ ಈಗ ಕೆಲವೊಂದು ಅಭ್ಯರ್ಥಿಗಳು ಯಾವ ಥರ ಅಂದರೆ ಇವಾಗ ಮ್ಯಾನೇಜ್ಮೆಂಟ್ ಸೀಟ್ ಅಂತಕ್ಕಂಥದ್ದಕ್ಕೆ ಹೋಗೋದಕ್ಕೆ ನಿಮಗೆ ಸಮಸ್ಯೆ ಇಲ್ಲ ಅಂದರೆ ನೀವು ಹೋಗ್ಬೋದಾಗಿರುತ್ತೆ. ಅಥವಾ ನೆಕ್ಸ್ಟ್ ವರ್ಷ ನಾನು ಟ್ರೈ ಮಾಡ್ತೀನಿ, ಈ ವರ್ಷ ಸೀಟ್ ಸಿಕ್ಕಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ಸಮಸ್ಯೆ ಇರೋದಿಲ್ಲ. ಇದೇ ವರ್ಷ ಸರ್ಕಾರಿ ಕೋಟಾದ ಸೀಟನ್ನು ಪಡ್ಕೊಬೇಕು, ನಾನು BEdನ ಮಾಡಬೇಕು ಅಂತಕ್ಕಂಥ ಇದ್ದೇನಿರ್ತಾರಲ್ಲ ಅಭ್ಯರ್ಥಿಗಳು, ಆ ಅಭ್ಯರ್ಥಿಗಳಿಗೆ ತಿಳಿಸ್ತಾ ಇರೋದಾಗಿರುತ್ತೆ. ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರದಲ್ಲಿ ಹೆಚ್ಚುವರಿ ಸೂಕ್ತ ಸಲಹೆ ಮಾರ್ಗದರ್ಶನ ಪಡ್ಕೊಂಡು ಸ್ಟಾರ್ ಮಾರ್ಕ್ಗಳು ಯಾಕೆ ಬರ್ತಿದೆ, ಸ್ಟಾರ್ ಮಾರ್ಕ್ ಬರಬಾರ್ದು ಅಂದ್ರೆ ಏನು ಮಾಡಬೇಕು ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಸೊ ಅಭ್ಯರ್ಥಿಗಳು ಮಾಹಿತಿನ ಪಡ್ಕೋಬೋದಿರುತ್ತೆ. ಯಾಕೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಅಂತ ಹೇಳ್ತಿದ್ದೀವಿ ಅಂದರೆ ಸಾಕಷ್ಟು ಅಭ್ಯರ್ಥಿಗಳಿಗೆ ಸಾಕಷ್ಟು ಮೆಸೇಜ್ಗಳು ನಮಗೆ ಬರ್ತಾನೆ ಇರುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನೂರಾರು ಅಭ್ಯರ್ಥಿಗಳ ಕಡೆಯಿಂದ ಮೆಸೇಜ್ ಬರ್ತಿರುತ್ತೆ. ಎಲ್ಲ ಅಭ್ಯರ್ಥಿಗಳ ಮೆಸೇಜ್ ನಮಗೆ ತಲುಪುತ್ತೆ ಅಂತ ಹೇಳಕಾಲ. ಇವಾಗ ನಿಮ್ಮ ಮೆಸೇಜ್ ನಮಗೆ ತಲುಪಿದೆ ಅಂದ್ರೆ ನೆಕ್ಸ್ಟ್ ಮೆಸೇಜ್ ಇನ್ನೊಬ್ರದ್ದು ಬಂದಿರುತ್ತೆ. ಸೊ ಮತ್ತೆ ನಿಮ್ಮ ಮೆಸೇಜ್ ನಮಗೆ ತಲುಪ್ತೇನೆ ಹೋಗ್ಬೋದಿರುತ್ತೆ. ಸಾಕಷ್ಟು ಐಡಿಗಳ ನಡುವೆ ಮಿಕ್ಸ್ ಆಗ್ಬೋದಿರುತ್ತೆ. ಮತ್ತೆ ಅದಕ್ಕೆ ನಾವು ಸರಿಯಾದ ರೀತಿ ಹೇಳಿಕೆ ಕಷ್ಟ ಕೂಡ ಆಗ್ಬೋದಿರುತ್ತೆ ಮಿಕ್ಸ್ ಆಗ್ತಿರೋದ್ರಿಂದ ಮೆಸೇಜ್ಗಳ ನಡುವೆ. ಮತ್ತೆ ಇನ್ನೊಂದು ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋದ್ರಿಂದ ಏನು ಯೂಸ್ ಅಂದರೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದಿರುತ್ತೆ. ಸೊ ನಂತರದಲ್ಲಿ ಅಭ್ಯರ್ಥಿಗಳಿಗೆ ಒಂದು ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಬಗ್ಗೆ ಹೇಳ್ತಿರೋದಾಗಿರುತ್ತೆ. ಯೂಟ್ಯೂಬ್ ಸಬ್ಸ್ಕ್ರೈಬ್ ಅಲ್ಲ, ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ಒಂದು ಫಾಲೋ ಪಕ್ಕದಲ್ಲಿ ಮೆಸೇಜ್ ಅಥವಾ ಅದ್ರ ಪಕ್ಕದಲ್ಲಿ ಒಂದು ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿ ಅಭ್ಯರ್ಥಿಗಳದ್ದು ಪೇಯ್ಡ್ ವರ್ಷನ್ ಆಗಿರೋದಕ್ಕೆ ನಿಮ್ಮ ಹೆಸರಿನ ಪಕ್ಕ ಒಂದು ಕ್ರೌನ್ ಸಿಂಬಲ್ ಬರುವಂಥದ್ದು ಇರುತ್ತೆ. ಆ ಒಂದು ಬಂದ ಸಂದರ್ಭದಲ್ಲಿ ನಿಮ್ಮ ಐಡಿ ನಮಗೆ ಬೇಗ ತಲುಪುತ್ತೆ, ಮತ್ತೆ ನಿಮ್ಮ ಮೆಸೇಜ್ ನಮಗೆ ನೋಟಿಫೈ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲ ಮೆಸೇಜ್ ನಮಗೆ ನೋಟಿಫೈ ಆಗೋದಿಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕಿರುತ್ತೆ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಸೂಕ್ತ ಸಲಹೆ ಮಾರ್ಗದರ್ಶನ ಮೆಸೇಜ್ ಅಥವಾ ಇನ್ಸ್ಟಾಗ್ರಾಮ್ ಕಾಲ್ ಮುಖಾಂತರ ಮಾಹಿತಿನ ನೀವು ಪಡ್ಕೊಂಬೋದಿರುತ್ತೆ. ಏನನ್ನ ಮಾಡಬೇಕು, ಯಾವ ಕಾರಣಕ್ಕೆ ಸ್ಟಾರ್ ಮಾರ್ಕ್ ಬರ್ತೀವಿ ಮತ್ತು ವೈಯಕ್ತಿಕವಾಗಿ ಇದನ್ನು ಹೇಳಬೇಕಿರುತ್ತೆ. ಯಾಕಂದ್ರೆ ಇವಾಗ ಡಿಸ್ಟ್ರಿಕ್ಗಳು ಬೇರೆ ಇರುತ್ತೆ ಒಬ್ಬೊಬ್ಬ ಅಭ್ಯರ್ಥಿಗಳು ಕೂಡ. ಸೊ ಯಾವ ಭಾಗದಲ್ಲಿ ಕಾಂಪಿಟೇಷನ್ಗಳಿದ್ದಾವೆ ಮತ್ತು ಪರ್ಸೆಂಟೇಜ್ ಕೂಡ ಕೆಲವೊಂದು ಅಭ್ಯರ್ಥಿ 83 ಇರ್ಬೋದು, ಕೆಲವು ಅಭ್ಯರ್ಥಿಗಳು 75, 76, 65, ನಂತರದಲ್ಲಿ ಅಭ್ಯರ್ಥಿಗಳು 55%, ಎಷ್ಟೋ ಪರ್ಸೆಂಟೇಜ್ಗಳು ಒಂದೊಂದು ಡಿಫ್ರೆನ್ಸ್ ಇರುತ್ತೆ. ಮತ್ತು ರಿಸರ್ವೇಷನ್ಗಳು ಕೂಡ ಬೇರೆ ಬೇರೆ ಇರುತ್ತೆ. ಈ ಒಂದು ರೀಸನಿಂದ ಅಭ್ಯರ್ಥಿಗಳಿಗೆ ಸೊ ಯಾರಿಗೆ ಯಾವ ಥರ ಒಂದು ಸಂದರ್ಭದಲ್ಲಿ ಎಷ್ಟು ಕಾಲೇಜ್, ಇವಾಗ 120 ಕಾಲೇಜ್ ಕೊಡುವಂಥ ಅಭ್ಯರ್ಥಿಗೆ ಸೀಟ್ ಸಿಕ್ಕಿರೋದಿಲ್ಲ, 40 ಕೊಟ್ಟಂಥ ಅಭ್ಯರ್ಥಿಗೆ ಸೀಟ್ ಸಿಕ್ಕಿರುತ್ತೆ, 50 ಕೊಟ್ಟಂಥ ಕಾಲೇಜು ಅಭ್ಯರ್ಥಿಗೆ ಸೀಟ್ ಸಿಕ್ಕಿರುತ್ತೆ. ಕೆಲವೊಂದು ಸಂದರ್ಭದಲ್ಲಿ 80-90 ಕೊಟ್ಟರು ಕೂಡ ಸೀಟ್ ಸಿಕ್ಕಿರೋದಿಲ್ಲ. ಸೊ ಎಷ್ಟು ಕಾಲೇಜ್ಗಳನ್ನ ಎಷ್ಟು ಪರ್ಸೆಂಟ್ ಇರುವಂಥ ಅಭ್ಯರ್ಥಿಗಳು ಕೊಡಬೇಕಿರುತ್ತೆ. ಸೊ ಆ ಒಂದು ಪರ್ಸೆಂಟೇಜ್ ಆಧಾರದ ಮೇಲೆ ನಿಮಗೆ ವೈಯಕ್ತಿಕ ಮಾಹಿತಿ ಕೊಡಬೇಕಿರುತ್ತೆ. ಯಾಕಂದ್ರೆ ಯೂಟ್ಯೂಬಲ್ಲಿ ಜನರಲ್ ಆಗಿ ಹೇಳಿಕ್ಕಾಗಲ್ಲ. ಯಾಕಂದ್ರೆ ಒಬ್ಬೊಬ್ಬ ಅಭ್ಯರ್ಥಿದ ಪರ್ಸೆಂಟೇಜು, ರಿಸರ್ವೇಷನ್, ಕ್ಯಾಟಗರಿ ಆಗಿರ್ಬೋದು, ನಂತರ ಇತರ ಒಂದು ಅಭ್ಯರ್ಥಿಗಳ ಒಂದು ಭಾಗಗಳಾಗಿರ್ಬೋದು, ಡಿಸ್ಟ್ರಿಕ್ಗಳು ಬೇರೆ ಬೇರೆ ಥರ ಇರುತ್ತೆ. ಆ ಒಂದು ರೀಸನ್ ಇಂದ ಹೇಳ್ತಾ ಇರೋದು ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಹೆಚ್ಚುವರಿಯಾಗಿ ಗೈಡೆನ್ಸ್ಗಳು ಬೇಕಿತ್ತು ಅಂದರೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಾಂದ್ರೂ ಕೂಡ ಯೂಟ್ಯೂಬಲ್ಲಿ ಕೂಡ ವೀಡಿಯೋಸ್ಗಳಿದೆ, ಮೆಂಬರ್ ಓನ್ಲಿ ಕೂಡ ವೀಡಿಯೋಸ್ಗಳಿವೆ, ಅದನ್ನು ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ ಅಂತ ಕೂಡ ತಿಳಿಸ್ತಾ ಪ್ರಮುಖವಾಗಿ ತಿಳಿಸ್ತಾ ಇರೋದೇ ಅಂದರೆ ಅಭ್ಯರ್ಥಿಗಳಿಗೆ ಈ ಒಂದು ಯಾರು ಎಲಿಜಿಬಲ್ ಇರ್ತಾರೆ. ಓಕೆ, 6th ರೌಂಡ್ ಬಗ್ಗೆ ಏನು ಕೇಳ್ತೀರಾ, 6th ರೌಂಡ್ ಅಂತಕ್ಕಂಥ ಮಾಡ್ತಾರೆ ಇಲಾಖೆಗಳಿಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಅಂತ ಕೊಟ್ಟಿರುವಂಥದ್ದಾಗಿರುತ್ತೆ. ಸೊ ಮುಂದಿನ ಸುತ್ತು ಅಂತ ಕೊಟ್ಟಿರೋದ್ರಿಂದ 6th ರೌಂಡ್ ಅಂತೂ ಮಾಡ್ತಾರೆ. ಸೊ ಆ ಅಭ್ಯರ್ಥಿಗಳು ಸಂಬಂಧಪಟ್ಟಂತೆ ಇವಾಗ ತಿಳಿಸುವಂತಿದ್ದಾರೆ ಯಾರು ಎಲಿಜಿಬಲ್, ಇದ್ರ ಬಗ್ಗೆ ಮೊದಲನೇದಾಗಿ ನಾನು ಮಾಹಿತಿನ ಕೊಡ್ತೇನೆ. ಸೊ ಈಗ ಮಾಹಿತಿನ ಕೂಡ ತಿಳಿಸಿರುವಂಥದ್ದಾಗಿರುತ್ತೆ. ಸ್ಟಾರ್ ಮಾರ್ಕ್ ಬರ್ತಿದೆ, ಪರಿಹಾರ ಏನು ಹಾಗೆ ಅಂತ ಕೇಳ್ತಿಲ್ಲ, ಇಂಡಿವಿಜುವಲ್ ಆಗಿ ಅಭ್ಯರ್ಥಿಗಳು ಕಾಂಟ್ಯಾಕ್ಟ್ ಮಾಡಬಹುದಾಗಿರುತ್ತೆ. ಬಟ್ ಇವಾಗ ಸ್ಟಾರ್ ಮಾರ್ಕ್ ಯಾಕೆ ಬರ್ತಿದೆ ಅದನ್ನು ತಿಳಿಸೋರೆ, ನೀವು ಹೆಚ್ಚಿಗೆ ಕಾಲೇಜನ್ನು ಆಯ್ಕೆ ಮಾಡಿರೋದಿಲ್ಲ ಒಂದು ರೀಸನ್. ಎರಡನೇ ರೀಸನ್ ಅಂದರೆ ನೀವು ಆಯ್ಕೆ ಮಾಡುವಂಥ ಕಾಲೇಜಲ್ಲಿ ನಿಮಗಿನ ಜಾಸ್ತಿ ಪರ್ಸೆಂಟ್ ಅವರು ಆಯ್ಕೆ ಮಾಡಿರ್ತಾರೆ, ಆ ಅಷ್ಟೇ ರೀಸನ್ ಆಗಿರುತ್ತೆ. ಬಟ್ ಹೆಚ್ಚಿಗೆ ಕಾಲೇಜ್ ಅಂದರೆ
ಎಷ್ಟು ಅಂತ ಕೇಳಿದ್ರೆ ಇಲಾಖೆ ಕಡೆಯಿಂದ ಇಷ್ಟೇ ಕಾಲೇಜ್ ಅಂತ ನಿಗದಿ ಮಾಡಿಲ್ಲ. ಬಟ್ ಹೆಚ್ಚಿಗೆ ಕಾಲೇಜನ್ನು ಆಯ್ಕೆ ಮಾಡಲೇಬೇಕಿರುತ್ತೆ ಸೀಟ್ ಬೇಕು ಅನ್ನೋ ಸಂದರ್ಭದಲ್ಲಿ. ಬಟ್ ಎಷ್ಟು ಪರ್ಸೆಂಟೇಜ್ ಇರುವಂಥ ಅಭ್ಯರ್ಥಿಗಳು ಎಷ್ಟು ಕಾಲೇಜ್ ಆಯ್ಕೆ ಮಾಡಬೇಕು ಮತ್ತು ಕಾಲೇಜ್ ಬಗ್ಗೆ ವಿಚಾರಿಸಿ ಆಯ್ಕೆ ಮಾಡಬೇಕಿರುತ್ತೆ. ಸುಮ್ಮನೆ ಕೊಡ್ತೀರಾ ಅಂತಾರೆ ಅಂದರೆ ಯಾವುದೋ ಒಂದು ಕಾಲೇಜ್ ಸಿಗುತ್ತೆ, ಆ ಒಂದು ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಆದರೂ ಕೂಡ ಮ್ಯಾನೇಜ್ಮೆಂಟ್ ಸೀಟ್ಗಿಂತಾನೆ ಫೀಸ್ಗಳು ಜಾಸ್ತಿ ಇರೋದಾಗಿರುತ್ತೆ ಕೆಲವೊಂದು ಕಾಲೇಜುಗಳಲ್ಲಿ. ಸೊ ಆ ಥರನೂ ಇರುತ್ತೆ. ಸೊ ಕಾರಣಕ್ಕೆ ವಿಚಾರಿಸಬೇಕಿರುತ್ತೆ, ಏನೇನು ವಿಚಾರಿಸಬೇಕು, ಏನೇನು ಮಾಡಬೇಕಿರುತ್ತೆ, ಪ್ರತಿಯೊಂದು ಅಂಶನೂ ಕೂಡ ಕನ್ನಡ ವೇದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬಹುದಿರುತ್ತೆ ಅಂತ ಕೂಡ ತಿಳಿಸ್ತಾ ಇರೋದಾಗಿರುತ್ತೆ. ಅಗತ್ಯ ಇರುವಂಥ ಅಭ್ಯರ್ಥಿಗಳು ಯಾರು ಕೂಡ ಗೈಡ್ ಮಾಡೋಕ್ಕೆ ಇರ್ತಾ ಇಲ್ಲ ನಮಗೆ ಅಂತಕ್ಕಂಥ ಸಂದರ್ಭದಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬಹುದಾಗಿರುತ್ತೆ ಅಂತ ಕೂಡ ತಿಳಿಸ್ತಾ ಇರೋದಾಗುತ್ತೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋ ಮುಖಾಂತರ. ಸೊ ಇದು ನಿರ್ಲಕ್ಷ್ಯನೇ ಮಾಡ್ತಿರೋ ಕೆಲವು ಅಭ್ಯರ್ಥಿಗಳು ಎಷ್ಟೇ ಬಾರಿ ನಾವು ಹೇಳ್ತಾ ಇದ್ರು ಕೂಡ ಅದು ನಿಮಗೆ ಬಿಟ್ಟಿದ್ದು. ಸೊ ಕೊನೆಯ ಸಂದರ್ಭದಲ್ಲಿ ಸೀಟನ್ನೆಲ್ಲ ಕಳ್ಕೊಂಡು ಆವಾಗ ನೀವೇನು ಮಾಡ್ತೀರಾ ಅಂದ್ರೂ ಕೂಡ ಯೂಸ್ ಇರೋದಿಲ್ಲ. ಬರೋ ವರ್ಷ ಹೋಗಬೇಕಿರುತ್ತೆ ಅಥವಾ ಮ್ಯಾನೇಜ್ಮೆಂಟ್ ಸೀಟ್ ಕೂಡ ಫುಲ್ ಆಗ್ಬೋದಾಗಿರುತ್ತೇನೋ ಅದು ನಿಮಗೆ ಬಿಟ್ಟಿದ್ದು. ಹೇಳ್ದೋದನ್ನು ಹೇಳ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಕೂಡ ತಿಳಿಸ್ತಾ ಇರೋದಾಗಿರುತ್ತೆ. ಈಗ ಪ್ರಮುಖವಾಗಿ ಒಂದು ಯಾರು ಎಲಿಜಿಬಲ್ ಇರ್ತಾರೆ ಇಲಾಖೆ ಕೊಟ್ಟಿರೋ ಮಾಹಿತಿ ಪ್ರಕಾರದಲ್ಲಿ ಒಂದು ಅಡ್ಮಿಷನ್ ಆಗಿರುವಂಥ ಅಭ್ಯರ್ಥಿಗಳು ಎಲಿಜಿಬಲ್ ಇರೋದಿಲ್ಲ ನೆಕ್ಸ್ಟ್ ರೌಂಡ್ಗೆ. ನಂತರದಲ್ಲಿ ಒಂದು ಅಡ್ಮಿಷನ್ ಸ್ಲಿಪ್ ತಗೊಂಡ್ರು ಕೂಡ ಎಲಿಜಿಬಲ್ ಇರಲ್ಲ, ಅವ್ರು ಮೆನ್ಷನ್ ಮಾಡಿರಲಿಲ್ಲ ಅದನ್ನು. ಬಟ್ ಅದರ ಅಭ್ಯರ್ಥಿಗಳು ಅಡ್ಮಿಷನ್ ಆದವರಾಗಿರ್ಬೋದು ಗೌರ್ಮೆಂಟ್ ಸೀಟ್ ಪ್ರಕಾರದಲ್ಲಿ ನಂತರದಲ್ಲಿ 2 ಬಾರಿ ಸೀಟ್ ಸಿಕ್ಕಂಥ ಅಭ್ಯರ್ಥಿಗಳು ಎಲಿಜಿಬಲ್ ಇರೋದಿಲ್ಲ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ನಂತರ ಇನ್ನೊಂದು ಪ್ರಮುಖವಾಗಿ ತಿಳಿಸುವಂತಂದರೆ ಈ ಒಂದು ಅಭ್ಯರ್ಥಿಗಳು ಯಾರು ಬರ್ತಾರಲ್ಲ ಅಂದ್ರೆ ಯಾರು ಒಂದು ಫಸ್ಟ್ ಟೈಮ್ ಕಾಲೇಜ್ ಸೀಟ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿತ್ತು ಅಂದರೆ ಸ್ಟಾರ್ ಮಾರ್ಕ್ ಬಂದಿತ್ತು. ಇದುವರೆಗೂ ಸ್ಟಾರ್ ಮಾರ್ಕೇ ಬರ್ತಿತ್ತು ಅಂದ್ಕೊಳ್ಳಿ. ಈ ಒಂದು 5th ರೌಂಡಲ್ಲಿ ಸೀಟ್ ಸಿಕ್ಕಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಕಾಲೇಜ್ ನೇಮ್ ಬಂದಿದೆ ಅಂತಕ್ಕಂಥ ಅಭ್ಯರ್ಥಿಗಳ ನೆಕ್ಸ್ಟ್ ರೌಂಡನ್ನು ಕೊಡ್ಬೋದಾಗಿರುತ್ತೆ ಸಿಕ್ಕಂಥ ಕಾಲೇಜ್ ಬೇಡ ಅಂದರೆ. ಅಥವಾ ಇದುವರೆಗೂ ಸ್ಟಾರ್ ಮಾರ್ಕೇ ಬರ್ತಿದೆ ಎಲ್ಲ ರೌಂಡ್ಸ್ಗಳಲ್ಲೂ ಸ್ಟಾರ್ ಮಾರ್ಕೇ ಬಂದಿದೆ ಅಂತಕ್ಕಂಥ ಅಭ್ಯರ್ಥಿಗಳು ಎಲಿಜಿಬಲ್ ಇರ್ತಾರೆ ಆಟೋಮೆಟಿಕ್ಲಿ. ಮತ್ತು ಇವಾಗ ಸೀಟ್ ಸಿಕ್ಕಂಥ ಅಭ್ಯರ್ಥಿಗಳು ಸಿಕ್ಕಂಥ ಕಾಲೇಜ್ ಬೇಡ ಅಂದರೆ ನೆಕ್ಸ್ಟ್ ರೌಂಡನ್ನು ಸೆಲೆಕ್ಟ್ ಮಾಡಬೇಕಿರುತ್ತೆ. ಯಾವ ಥರ ಅಂತ ಒಂದು ವಿಡಿಯೋ ಇದೆ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್, ಅದನ್ನು ಸೆಲೆಕ್ಟ್ ಮಾಡಿದ್ರೆ ನೀವು ಕೂಡ ಎಲಿಜಿಬಲ್ ಇರ್ತೀರಾ. ಅರ್ಥ ಆಗ್ತಿದೆ ಅನ್ಕೊಂಡಿರೋ ಅಭ್ಯರ್ಥಿಗಳಿಗೆ. ನಂತರದಲ್ಲಿ ಒಂದು ಇದುವರೆಗೂ ಅಂದರೆ ಯಾವುದೋ ಒಂದು ರೌಂಡಲ್ಲಿ ಸೀಟ್ ಸಿಕ್ಕಿತ್ತು ಆ ಕಾಲೇಜ್ ಬೇಡ ಅಂತ ನೆಕ್ಸ್ಟ್ ರೌಂಡ್ ಬಂದಿದೆ, ಇವಾಗ ಸ್ಟಾರ್ ಮಾರ್ಕ್ ಬಂದಿದೆ ಅಂತಕ್ಕಂಥ ಅಭ್ಯರ್ಥಿಗಳು ಆಟೋಮೆಟಿಕ್ ಆಗಿ ಎಲಿಜಿಬಲ್ ಇರ್ತೀರಾ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಎಲ್ಲ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಸೊ ಇಲಾಖೆ ಕಡೆಯಿಂದ ಈ ಒಂದು ಪ್ರಕ್ರಿಯೆಗಳು ಈ ಒಂದು ಮಾಹಿತಿಗಳನ್ನು ಸದ್ಯಕ್ಕೆ ಮಾಹಿತಿನ ಕೊಡುವಂಥದ್ದು ಇರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಲ್ ದಿ ಬೆಸ್ಟ್.